ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಮತಕ್ಷೇತ್ರದಲ್ಲಿ ಜಲಜೀವನ ಮಿಷನ್ ಅಡಿ ನಡೆದಿರುವ ಕಾಮಗಾರಿಗಳು ಕಳಪೆ ಮಟ್ಟದ್ದಾಗಿದ್ದು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಶಾಸಕ ಸಿಎಸ್ ನಾಡಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಾಡಿದ ಕೈಕಲ್ ಮಾಡಿ ಹಾಕಿರ್ತಿದ್ದಾರೆ ES ಒಳಗೆ ಬಸವನಗೌಡ ಪಾಟೀಲ್ ಒಳಗೆ ಮಾಡೋದೇ ಇರ್ತಾರೆ. ಎಲ್ಲಿ ಮಾಡ್ಯಾರ ಇದೇ ಪ್ರಾಬ್ಲಮ್. ದೇವ್ರ ಪ್ರಭು ಮಾಡ್ಯಾರ ಇದೇ ಪ್ರಾಬ್ಲಮ್. ಕರೆಕ್ಟಾಗಿ ಮಾಡೋದೇ ಇಲ್ಲ. ಪಂಚಾಯತಿಯವರು 3 ಹಾಕಿ ಹೀಗಾಗಿ ಲಗ್ನೇಶ್ ಲಗ್ನೇಶ್ ಮಾಡ್ತಾರೆ. ಯಾವ ಪೊಲಿಟಿಕಲ್ ಪ್ರೆಷರ್ಗೆ ಇಲ್ದಾಗ ಹೋಗೋದು ಗೊತ್ತಿದೆ ನನಗೆ. ಯಾವ ಪೊಲಿಟಿಕಲ್ ಪ್ರೆಷರು ಅವ್ರು ಹೆಂಗೆ ಮಾಡಿ ಏನಾಗುತ್ತೆ ಅಂತ ಮುಂದೆ ಮೊದಲು ರಿಪೋರ್ಟ್ ಮಾಡ್ತಾರೆ. ಈಗ ಅಂಥವು ಯಾವ್ಯಾವ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರಿ ಅದು ಕಂಪ್ಲೀಟ್ ಜವಾಬ್ದಾರಿ ತಮಗೆ ಬರುತ್ತೆ. ಹ್ಯಾಂಡ್ ಓವರ್ ಮಾಡ್ಕೊಂಡಿರಪ್ಪ ಅಂದರೆ ಅದಕ್ಕೆ ಏನೇ ಆಗಲಿ ಎಲ್ಲರಿಗೂ ಕುಟುಂಬ ಕೊಡಬೇಕಂದ್ರೆ ತಮ್ಮ ಕರ್ತವ್ಯವಾಗುತ್ತೆ. ಎಲ್ಲ ಪೀಳಿಗೆಗಳು ಗಮನದಲ್ಲಿರಬೇಕು. ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ರೆ ಅದ್ರ ಜವಾಬ್ದಾರಿ ಎಲ್ಲ ನಿಂದೆ. ಒನ್ಸ್ ಹ್ಯಾಂಡ್ ಓವರ್ ಆಯ್ತಪ್ಪ ಅಂದರೆ ನೀವೇ ಕುಡಿಯೋ ನೀರಿಗೆ ಕೊಡಬೇಕಾಗತ್ತೆ. ಯಾವುದೇ ಸಮಸ್ಯೆ ಇದ್ದರೆ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ನಿಂದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ಕೊಂಡಿರ್ತಾರೆ. ಅರ್ಧ ಕೋರ್ಸ್ JJM ಸ್ಕೀಮ್ನಲ್ಲಿ ಒಂದು ಮತಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾದಂಥ ದುಡ್ಡು ಇವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. 107 ಯೋಜನೆಗಳನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. 107 ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಆ 107 ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅಂತ ಹತ್ರ 4,666,66 ಲಕ್ಷ 4,66 ಲಕ್ಷ ಖರ್ಚು ಮಾಡಿದ್ದಾರೆ. 46 ಕೋಟಿ ಖರ್ಚು ಮಾಡಿದ್ದಾರೆ. 46 ಕೋಟಿ 600 ಮೇಲೆ 60 ಲಕ್ಷ ಖರ್ಚು ಮಾಡಿ ಇನ್ನು ಫೈನಲ್ ಬಿಲ್ ಪೇಮೆಂಟ್ ಪೆಂಡಿಂಗ್. ಕೆಲವು ಪ್ರಾರಂಭ ಆಗದೆ ಇರತಕ್ಕಂಥದ್ದೇ ಇನ್ನೂ ಏನಪ್ಪ ಅಂದ್ರೆ ಅದರಲ್ಲಿ ಎಷ್ಟಿದೆ 34 ಇನ್ನು ಪ್ರಾರಂಭ ಆಗಿದೆ. ಆ ಕಾಂಟ್ರಾಕ್ಟರ್ಗಳ ಕೈಗೆ ಸಿಗ್ತಾ ಇದೆ. ಯಾಕೆ ಅವರು ಸ್ಟಾರ್ಟೆಡ್ 7 ಅಂಡರ್ ಪ್ರೋಗ್ರೆಸ್ ತೋರಿಸ್ಯಾರ. ಇವರು ಪ್ರಾರಂಭ ಆಗಿಲ್ಲ. ಅಲ್ಲಿ ಯಾವ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಮಂಗಳವಾರ ಕರೆದಿದ್ದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದರು. ತಾಲೂಕಿನಲ್ಲಿ JJM ಅಡಿ 140 ಕಾಮಗಾರಿಗಳಲ್ಲಿ 50% ಪೂರ್ಣವಾಗಿ ಕೆಲಸವಾಗಿಲ್ಲ. ಆದರೆ 87 ಕೋಟಿ ರುಗಳಲ್ಲಿ 46 ಕೋಟಿ ರು ಖರ್ಚು ಆಗಿದೆ. 107 ಕಡೆ ಕೆಲಸಗಳನ್ನು ಅಪೂರ್ಣ, ಕಳಪೆ ಗುಣಮಟ್ಟದಲ್ಲಿರುವ ಕೆಲಸಗಳನ್ನು ಹಸ್ತಾಂತರ ಮಾಡಿಕೊಳ್ಳಲಾಗಿದೆ. ಇದು ಸ್ಥಳೀಯ ಪಂಚಾಯಿತಿ PDO ಅಧ್ಯಕ್ಷರ ಬೇಜವಾಬ್ದಾರಿತನ ತೋರಿಸುತ್ತದೆ ಎಂದರು. ಇನ್ಸ್ಟಾಲ್ ಮಾಡಿ ಎಷ್ಟು ವರ್ಷ ಆಯಿತು, ಏನು ಕಂಡೀಷನ್ ಇದೆ, ಫಂಕ್ಷನಿಂಗ್ ಇದೆ ಇಲ್ಲ, ರಿಪೇರಿ ಮಾಡೋದು ಇಲ್ಲ, ಪ್ರಾಬ್ಲಮ್ನಾಗ ಹಾಕಿ ರಿಪೇರಿ ಆಗುತ್ತೋ ರಿಪೇರಿ ಆಗಲಾರ್ದು ಇಲ್ಲ. ಅದು ಸ್ಕ್ರ್ಯಾಪ್ ಅಂದರೆ ಸ್ಕ್ರ್ಯಾಪ್ ಅಂತ ಬರೀ, ರಿಪೇರೇಬಲ್ ಅಂತಂದ್ರೆ ರಿಪೇರೇಬಲ್ ಅಂತ ಬರೀ. ಹ್ಯಾಂಡ್ ಓವರ್ ಆಗಿತ್ತು ಅಂದರೆ ಹ್ಯಾಂಡ್ ಓವರ್ ಆಗೈತೆ ಅಂತ ಬರೀ. ಹ್ಯಾಂಡ್ ಓವರ್ ಆಗಿಲ್ಲ ಅಂದರೆ ಯಾವ ಏಜೆನ್ಸಿನ ಮೇಂಟೈನ್ ಮಾಡಬೇಕಾಗಿದೆ ಅದನ್ನೊಂದು ಇದನ್ನು ಹಾಕಿ ಒಂದು ಡಾಟಾ ಶೀಟ್ನಲ್ಲಿ ಹಾಕಿ ಕ್ಲೀನಾಗಿ ನೀವು ಯುವವರೆಗೆ ಪ್ರತಿಯೊಂದು ಪಂಚಾಯತಿಯವರು ಹ್ಯಾಂಡ್ ಓವರ್ ಮಾಡಿ ಅದನ್ನು ಕಂಪ್ಲೈ ಮಾಡಿಕೊಂಡು ನಾವು ಇವ್ರಿಗೆ ಬರೀತೀವಿ. ಇವು ಯಾಕೆ ಮೇಂಟೈನ್ ಆಗಿಲ್ಲ ಅಂತ ಕೇಳ್ತೀವಿ. ನೀವು ಡೈರೆಕ್ಟಾಗಿ ಯಾವ್ಯಾವ ಮೇಂಟೈನ್ ಆಗಿಲ್ಲ ಸ್ಕ್ರ್ಯಾಪ್ ಆದೋದ್ರೆ ಸ್ಕ್ರ್ಯಾಪ್ ಇದು ನೆಕ್ಸ್ಟ್ ಫೇಸ್ನಲ್ಲಿ ನಾವು ಯಾವ್ದಾದ್ರು ಒಂದು ಫಂಡ್ ಪ್ರೊವೈಡ್ ಮಾಡಿ ಹೊಸದು ಹಾಕಿಕೊಡುವಂಥ ವ್ಯವಸ್ಥೆ ನಾವು ಮಾಡಬೇಕು. ಗೊತ್ತಾಯ್ತಾ? ನಿಮ್ಮ ಮೇಂಟೈನೆನ್ಸ್ ಇದ್ರೆ ನೀವು ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರೀ ನಾವು ಅವ್ರ ಮೇಲೆ ಹೇಳಿದೆ ಇವ್ರ ಮೇಲೆ ಹೇಳಿದೆ ಕೆಟ್ಟ ಹೋಗಿದೆ ಅಂತಲ್ಲ. ಯಾರು ಜವಾಬ್ದಾರಿ ಐತೆ ಆ ಜವಾಬ್ದಾರಿಯಿಂದ ಆ ಕೆಲಸ ಮಾಡಬೇಕು. ಅದು ಹ್ಯಾಂಡ್ ಓವರ್ ಆಗಿದ್ದು ನಿಮ್ಗೆ ಅಂತಂದ್ರೆ ಇವತ್ತು ಅದನ್ನು ರಿಪೇರಿ ಆಗಿಲ್ಲ ಅಂದರೆ ನೀವು ತಪ್ಪು, ನೀವು ರಿಪೇರಿ ಮಾಡಬೇಕು.
ಅವ್ರಿನ್ನ ಹ್ಯಾಂಡ್ ಓವರ್ ಆಗಿಲ್ಲ, ಮೇಂಟೆನೆನ್ಸ್ ಪೀರಿಯಡ್ದಲ್ಲಿ ಐತಿ, ಅವ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂದರೆ ಇರ್ತಾವ ಏನಾಗೋದಿಲ್ಲ. ಅಲ್ಲಿವರೆಗೂ ಈ ಮೊದಲಲ್ಲೇ ಇನ್ವೇಸ್ಟ್ ಮಾಡ್ತೀರಿ, ಅವ್ರು ಕಾಂಟ್ರಾಕ್ಟರ್ ಲಾಭ ಆರಾಮ್ ಚೆನ್ನಾಗಿ ನೋಡ್ಕೊತಿರ್ತಾನೆ. ಮೇಂಟೆನೆನ್ಸ್ ದುಡ್ಡು ಬರ್ತಿರ್ತೈತೆ, ಚೆಕ್ ಜಮಾ ಆಗ್ತಿರ್ಕೋಸ ಆರಾಮಾಗಿ ಹೇಳ್ತಿರ್ತಾವೆ. ಇವ್ರಿಗೆ ಕೇಳಿದ್ರೆ ಹೇಳ್ತಾರೆ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಅಂತ ಇವ್ರು ಹೇಳ್ತಾರೆ. ಇವ್ರು ಕೇಳಿದ್ರೆ ಹೇಳ್ತೀರಿ ನಮ್ಗೆ ನಮ್ಮ ಸಂಬಂಧ ಇಲ್ಲ ಸರ್, ಅದು ನಮ್ಗೆ ಗೊತ್ತೇ ಇಲ್ಲ ಅಂತ ಒಂದು ಡಾಟಾ ಶೀಟ್ ರೆಡಿ ಮಾಡಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತ ನಳದ ಕನೆಕ್ಷನ್ ನೀಡಿದ್ದು ಅಂತಹವುಗಳನ್ನು ಕಡಿತಗೊಳಿಸಬೇಕು ಎಂದು ತಿಳಿಸಿದರು. ಊರಲ್ಲಿ ಯಾಕೆ ಹೇಳ್ತೀರಿ? ಪೊಲೀಸರು ಏನಂತೆ ಪೊಲೀಸ್ ಅಧಿಕಾರಿಗಳು ಇವೆಲ್ಲ ಎಮರ್ಜೆನ್ಸಿ ಸೆಕ್ಷನ್ ಅಟ್ರಾಕ್ಟ್ ಮಾಡ್ತವೆ. ನಿಮಗೆ ಕಾಯ್ದೋಣ ಗೊತ್ತಿಲ್ಲ. ಯಾವ ಲೀಡರ್ ಕಳಿಸಿರ್ತ ಆದ್ರೆ ಒಂದು ದಿವಸ ಊಟ ಮಾಡ್ತಿರ್ತಾರೋ ಅಥವಾ ಕುಂತ ಚಾ ಕುಡಿದಿರ್ತೀರಿ, ಅಮೃತವಾಗಿರ್ತೀರಿ. ಅದ್ರಿ ಪೆನ್ ಪೇಪರ್ ಇಲ್ಲ ನಿಮ್ಮ ಕೈಗೆ. ನೀವು ಕಲ್ತವ್ರದ್ರಿಂದ ನೌಕರಿ ಸಿಗ್ತಾನೆ ನಿಮ್ಗೆ. ಮತ್ತು ಒಂದು ಪೆಟಿಷನ್ ಬರೋದು ಹಾಗಾಗಿ ಏನಾಗ್ತದೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಏನಾಗುತ್ತೆ ನಿಮಗೆ? ಎಲ್ಲರೂ ದಾರ್ಯಾಗ ಹೋಗೋರೆಲ್ಲ ಒಂದು ದಿವಸ ದಾರ ಗೊತ್ತಿಲ್ಲ. ಎಲೆಕ್ಷನ್ದಾಗ ನಮ್ಮ ಮನೆಗೆ ಚಾ ಕೂಡ ಕರೆದಿದ್ರು, ಅವರೇ ಇಲ್ಲಿಗಲ್ ಕನೆಕ್ಷನ್ ಕೊಡೋದು. ಈ ರೀತಿಯಾಗಿ ನಮಗೆ ಕಂಪ್ಲೇಂಟ್ ಬರ್ತಾರೆ. ನಿಮ್ಮ ಕೆಲಸಕ್ಕೆ ನಾವು ಯಾವುದೋ ಅಡಚಣೆ ಮಾಡಬಾರ್ದು ಎಲ್ಲರೂ ಡ್ಯಾಮೇಜ್ ಆದ ಸೇಮ್ ಡೇ ಸೇಮ್ ಇಮಿಡಿಯೇಟ್ ಆಗಿ ಅವರು ರಿಪೇರಿ ಆಗಬೇಕು. ಕೆಲಸ ಬಂದಿಲ್ಲ, ಇವತ್ತು JCB ಆಕ್ಷನ್ ಮಾಡ್ತಿಲ್ಲ. 3 ದಿನ ಬಂದಿತ್ತು ಸರ್ ಕೆಲಸ. ಆಗಿದೆ ಸರ್. ಅದು ಇದಾವೆ ಸರ್. ಒಂದು ಫಿಲ್ಟ್ರು 5 ಇದೆ ಸರ್. ನೀರು ಬೋರ್ ಹಾಕಿದ್ರೆ ಮಷಿನ್ ಹಾಕಿದ್ರೆ 5 HP ಬರೀ ಬಾರ ಸರ್. ನೀರು ಸರ್ ಏನಿಲ್ಲ. ಅದು ಮತ್ತೆ ಹೊಸ ಮೋಟ್ರ್ ಕೂಡಿಸಿದ್ರು ಮತ್ತೆ ಬಾರ ಹೋಗ್ತದೆ ಸರ್. ಬರೀ ಸೆಕೆಂಡ್ ಹ್ಯಾಂಡ್ ಸಲ ಕೂಡ್ತಾರೆ. ಕುಡಿಯುವ ಸಲುವಾಗಿ ಕಾಲುವೆಗಳಿಗೆ ಪೂರೈಸಲಾದ ನೀರಿಗೆ ಮೋಟಾರ್ ಅಳವಡಿಸಬಾರದು. ವಸತಿ ಯೋಜನೆಗಳ ಅಡಿ ಮನೆಗಳ ಹಂಚಿಕೆಯನ್ನು ಮರು ಗ್ರಾಮಸಭೆ ನಡೆಸಿ ಮನೆ ಹಂಚಿಕೆ ನಡೆಸಲು ಸರ್ಕಾರ ನಿರ್ದೇಶಿಸಿದೆ. ತಾಲೂಕಿನ ವೀರೇಶ್ ನಗರ ನಾಗಬೇನಾಳದಲ್ಲಿ ಒಂದು CS ಸೈಟ್ ಉದ್ಯಾನವನ ಉಳಿದಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿ ಆಸ್ತಿಯನ್ನು 9 ನಂಬರ್ದಲ್ಲಿ ದಾಖಲಿಸಿ ಮತ್ತೊಬ್ಬರಿಗೆ ಮಾರಾಟ ಮಾಡುವ ವ್ಯವಸ್ಥಿತ ಜಾಲ ಸಕ್ರಿಯವಾಗಿದೆ ಎಂದರು. ಒರಿಜಿನಲ್ ರೆಕಾರ್ಡ್ಸ್ ಯಾವ್ಯಾವ್ದು ಸೈಟ್ ಎದಕ್ಕೆ ಹೋಗ್ಬೇಕಾಗಿತ್ತು ಅನ್ನೋದೇ ಇಲ್ಲ. ಒಂದು CS ಆಗಿ ಹೋಗೋದಿಲ್ಲ, ಒಂದು ಸರ್ಕಾರಿ ಉದ್ದೇಶಕ್ಕೆ ಕಾರ್ಯನಿರ್ವಹಿಸಿದಂಥ ಒಂದು ಸೈಟ್ ಹೋಗೋದಿಲ್ಲ, ಪ್ಲೇಗ್ರೌಂಡ್ ಹೋಗೋದಿಲ್ಲ, ಏನೇನೇನೇನು ಹೋಗೋದಿಲ್ಲ, ಗಾರ್ಡನ್ ಹೋಗೋದಿಲ್ಲ. ಯಾವ ಸೆಕ್ರೆಟರಿಗಳಿಂದ ತನ್ನ ಆಸ್ತಿ ಅಂತ ಮಾಡ್ಕೊಂಡು ಎಂಟ್ರಿ ಮಾಡೋದಿದೆ. ಅದನ್ನೇನಪ್ಪ ಅಂದ್ರೆ ಒಂದು 9 ನಂಬರ್ ಏರ್ಸೋದಿದೆ, ಅವ್ರಿಗೊಂದು ಉತ್ತರ ಕೊಟ್ಬಿಡುದು, ಉತ್ತರ ಕೊಟ್ಟು ಎನ್ಕ್ವೈರಿ ಮಾಡಿ ಅವ್ರಂತೆ ಕಮಿಟಿಗಳಿಗೆ ಆಗ್ತಿದ್ರು ಇವಾಗ ಕಳಿಸ್ಕೊಡ್ಬೇಕು. CS ಇವಾಗ ಊಟ ಮಾಡ್ತಾರೆ, ಈ CS ಹೋಗ್ಲಿ ಅವರೆಲ್ಲ ಕ್ಯಾನ್ಸಲ್ ಮಾಡಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ.
ಕುಡಿಯುವ ನೀರಿನ ಸ್ಥಾವರಗಳಿಗೆ ವಿದ್ಯುತ್ ನಿಲುಗಡೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ತಾಲೂಕಿನಲ್ಲಿ 25% ಭಾಗದಲ್ಲಿ ಮಾತ್ರ ನೀರಿನ ಸಮಸ್ಯೆ ಇದ್ದು ಅಷ್ಟೊಂದು ಗಂಭೀರವಾಗಿಲ್ಲ. ಆದರೂ ಅಧಿಕಾರಿಗಳು ಸಮಾರೋಪಾದಿಯಲ್ಲಿ ಕೆಲಸ ಮಾಡಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದರು. ಸಭೆಯಲ್ಲಿ ಮೂಕಿಯಾಳ್ ಹಾಗೂ ನಾಗಪೇನಾಳ್ ಪಿಡಿಒಗಳಿಗೆ ಶಾಸಕರು ಸರಿಯಾಗಿ ಕೆಲಸ ಮಾಡುವಂತೆ ಸೂಚಿಸಿದರು. ಮುದ್ದೇಬಿಹಾಳ್ ಪಟ್ಟಣಕ್ಕೆ ವಾರಕ್ಕೆ 2 ಬಾರಿ ಎಲ್ಲ ವಾರ್ಡ್ಗಳಿಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಮೆಹಬೂಬ್ ನಗರಕ್ಕೆ ನಲ್ಲಿಯಲ್ಲಿ ಚರಂಡಿ ಮಿಶ್ರಿತ ನೀರು ಪೂರೈಕೆ ಆಗುತ್ತಿರುವ ದೂರುಗಳು ಬಂದಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಇರುವಂಥ ಹಳ್ಳಿಗಳಿಲ್ಲ. ಆದರೂ ಸುಮಾರು 25 ಹಳ್ಳಿ ಅಂದರೆ ಸುಮಾರು 25% 20% ಹಳ್ಳಿಗಳಿಗೆ ಸಮಸ್ಯೆ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ವಿಶೇಷವಾಗಿ JJMನ ವಿಫಲತೆಯಿಂದ ಮತ್ತು ಸೋರ್ಸು ಇವತ್ತು ಡ್ವಿಂಡಲ್ ಆಗಿರೋದಕ್ಕೆ ಒಂದು ಕಾರಣದಿಂದ, ಅದಲ್ಲದೆ MES ಕೂಡ ಇವತ್ತು ಈ ಕರೆಂಟಿನ ಪ್ರಾಬ್ಲಮ್ಮು ಮತ್ತು ಈ ನೀರು ಅಡಿಗೆ ಬ್ಯಾಕ್ ವಾಟರ್ ನೀರನ್ನು ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಕೊರತೆ ಆಗಿರೋದ್ರಿಂದ ಹೀಗಾಗಿ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಹೆಚ್ಚು JJM ಸ್ಕೀಮು ಇವತ್ತು ಸಮರ್ಪಕವಾಗಿ ಆಗಿಲ್ಲ. ಅಲ್ಲಿ ಸುಮಾರು 140 ಯೋಜನೆಗಳು ಇವತ್ತು ಹ್ಯಾಂಡ್ ಓವರ್ ಆಗಿದ್ದು ಕೂಡ ಆ 140 ಯೋಜನೆಗಳಲ್ಲಿ 50% ಗುಣಮಟ್ಟದ ಕೆಲಸ ಆಗಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕೆ ಅಧಿಕಾರಿಗಳು ಅದನ್ನು ಕೂಡಲೇ ಮ್ಯಾಲಿ ಅಧಿಕಾರಿಗಳನ್ನು ಮತ್ತು AC ಅವರು ಮತ್ತು ಸೇರಿಕೊಂಡು ತಹಸೀಲ್ದಾರ್ ಇವು ಸೇರಿಕೊಂಡು ಗುತ್ತೇದಾರರನ್ನೆಲ್ಲ ಅಧಿಕಾರಿಗಳು ಅವರಿಗೆ ಸರಿಪಡಿಸಲಿಕ್ಕೆ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಈಗಾಗಲೇ ಹೇಳ್ತೀವಿ. ಅದಲ್ಲದೆ ಇನ್ನೂವರೆಗೂ ಅದೇ ಆಟಿಟ್ಯೂಡನ್ನು ಮುಂದುವರಿಸಿದ್ರೆ ಅವನ್ನೆಲ್ಲ ಬ್ಲ್ಯಾಕ್ಲಿಸ್ಟ್ ಮಾಡಿ ಮುಂದೆ ಯಾವ ಕಾಲಕ್ಕೆ ಅವರು ಕೂಡ ಯಾವ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರುವಂತೆ ಯೋಜನೆ ಮಾಡಿ ಅನ್ನುವಂಥದ್ದು ಕೂಡ ಸಮಾಲೋಚನೆ. ಈ ಸಮಸ್ಯೆ ಜನರ ಮುಂದೆ ಇರುವಂಥದ್ದು ಇವತ್ತು ಮಿತವಾದಂಥ ನೀರನ್ನು ಬರ್ತೇವೆ. ಬೇಸಿಗೆ ಸಿಕ್ಕಾಪಟ್ಟಿದೆ. ಮುದ್ದೇಬಿಹಾಳ್ ತಾಲೂಕು ಪಟ್ಟಣದಲ್ಲಿ ನಳದ ನೀರೇನು ಬರ್ತಾ ಇದೆ ಅದನ್ನು ಮಿತವಾಗಿ ಬಳಕೆ ನಾವು ಅದನ್ನು ಗಾರ್ಡನ್ ಪರ್ಪಸ್ ಕಾರ್ ಕೊಡೋಕ್ಕೆ ಅಥವಾ ಮುಂದಿನ ಅಂಗಳಕ್ಕೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಸರಿ. ಬೋರ್ ಮುಖಾಂತರ ಬರುವಂಥ ನೀರನ್ನು ಬೇಕಾಗ್ತದೆ. ಬೋರ್ ಕೊಡುವಂಥ ನೀರಿನಿಂದ ಅಂಗಳಕ್ಕೆ ನೀರು ಏನಾದರೂ ಅವರು ಈ ಫಿಲ್ಟರ್ ವಾಟರನ್ನು ಸದ್ಬಳಕೆ ಮಾಡಿಕೊಳ್ಳೋಕ್ಕೆ ಅವರಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ, ವಿನಂತಿಸ್ತೇವೆ. ಈ ಸಮಸ್ಯೆ ಇನ್ನೂ 1-2 ತಿಂಗಳ ಈಗ ಸಹಜವಾಗಿರ್ತಕ್ಕಂಥದ್ದು ಪ್ರತಿ ವರ್ಷದಲ್ಲಿ ಇರುವಂಥ ಒಂದು ಪ್ರಕ್ರಿಯೆ, ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಅದನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯಾಗಿ ಸರ್ಚ್ ಆಗಬೇಕು ಅನ್ನೋದೇ ಇವತ್ತಿನ ಸಭೆಯ ಉದ್ದೇಶ. ಅದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಎಲ್ಲಿ ಫಿಲ್ಟರ್ಗಳನ್ನು ರಿಪೇರಿ ಮಾಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಲ್ಲಿ ಈ ಪೈಪ್ಲೈನು ಮತ್ತು ಮಾಡ್ತಕ್ಕಂಥದ್ದಕ್ಕೆ ಆತಂಕ ಉಂಟು ಮಾಡ್ತಾ ಇದ್ದಾರೆ ಕೂಡಲೇ ತಹಸೀಲ್ದಾರರು ಮತ್ತು ಪೊಲೀಸ್ ಪಾರ್ಟಿ ಎಲ್ಲರೂ ಸೇರಿಕೊಂಡು ಅದನ್ನು ಸರಿಪಡಿಸಿಕೊಳ್ಳಬೇಕು. ಒಟ್ಟಾರೆ ಇವತ್ತು ತಾಲೂಕದ ಒಂದು ಇರುವಂಥ ಒಂದು ನೀರಿನ ಸಮಸ್ಯೆಯ ಬಗ್ಗೆ ಒಂದು ಲಕ್ಷಣೋಟ ಏನಿದೆ ಅನ್ನೋದಕ್ಕೋಸ್ಕರ ಇವತ್ತು ಸಭೆ ಮಾಡ್ತೀವಿ. ಅದಕ್ಕೆ ಮಾಹಿತಿ ಸಿಕ್ಕಿದೆ. ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ, ನಡಗುಂದಿ ತಹಶೀಲ್ದಾರ್ AD ಅಮರಾವತಿಗಿ, ತಾಳಿಕೋಟಿ ತಹಶೀಲ್ದಾರ್ ವಿನಯ ಹೂಗರ್, ತಾಲೂಕು ಪಂಚಾಯತಿ ಇಒಗಳಾದ ವೆಂಕಟೇಶ್ ವಂದಾಳ್, ನಿಂಗಪ್ಪ ಮಸಳಿ, ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, JJM EE ಕುಂಬಾರ್, ಮುದ್ದೇಬಿಹಾಳ್, ತಾಳಿಕೋಟಿ, ನಡಗುಂದಿ ಭಾಗದ ಅಧಿಕಾರಿಗಳು, PDOಗಳು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.